ಹಾಯ್ ಗೈಸ್, ಆಲ್ಮೋಸ್ಟ್ ನಾನು 2 ವೀಕ್ಸ್ ಇಂದ ಎವ್ರಿ ಡೇ ಕೋಲ್ಡ್ ಕಾಫಿ ಕುಡಿತಾ ಇದ್ದೀನಿ. ನಾನು ಅನ್ಕೊಂಡೆ ನಿಮ್ಗೂ ನಾನು ಹೆಂಗ್ ಕೋಲ್ಡ್ ಕಾಫಿ ಮಾಡ್ಕೊಳ್ತೀನಿ ಅಂತ ತೋರ್ಸೋಣ ಅಂತ. ಗೈಸ್, ನನ್ನ ಫೇವ್ರೆಟ್ ಕಾಫಿ ಮಿಕ್ಸ್ ಬಂದ್ಬಿಟ್ಟು ದಿಸ್ ಒನ್ ಸನ್ಬೀನ್ ಐರಿಷ್ ಕ್ರೀಮ್ ಕೆಫೆ ಮಿಕ್ಸ್. ಇದು ನನಗೆ ಆಕ್ಚುಲಿ ಏನಂತಾರೆ ಪ್ರಮೋಷನ್ಗೆ ಅಂತ ಬಂದಿತ್ತು ಇದು. ಬಟ್ ಆಗ ಇಂದ ಐ ಆಮ್ ಸೋ ಕ್ರೇಜಿ ಅಬೌಟ್ ದಿಸ್ ಕಾಫಿ. ಅಂದ್ರೆ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಪೇಡ್ ಪ್ರಮೋಷನ್. ಯಾಕಂದ್ರೆ ನಾನು ಮಲಗಿದ್ದವಳು ಹಂಗೆ ಎದ್ ಬಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ ಎವ್ರಿ ಡೇ ಕುಡಿತಾ ಇದ್ದೀನಿ ಅಂಡ್ ದಿಸ್ ಇಸ್ ಮೈ ಅಡಿಕ್ಷನ್. ಇವಾಗ ನಾನು ಹಾಟ್ ಕಾಫಿ ತಂದು ಎಂತ ಕ್ಯಾಪಚಿನೋ ಎಕ್ಸ್ಪ್ರೆಸೋ ತಂದು ಕೊಟ್ರು ಐ ಡೋಂಟ್ ಲೈಕ್ ಇಟ್. ನನ್ಗೆ ನಾನು ಮನೇಲಿ ಮಾಡೋದೇ ಇಷ್ಟ ಆಗುತ್ತೆ. ಅದನ್ನ ಇವತ್ತು ತೋರಿಸ್ತೀನಿ ಬನ್ನಿ. ಅರ್ಧ ಫುಲ್ ಹಾಕ್ತೀನಿ ನಾನು. ಅಂಡ್ ದೆನ್ ಕಂಪ್ಲೀಟ್ಲಿ ಫುಲ್ ಅಲ್ಲ, ಬಟ್ ಈ ರೀತಿ ಒಂದು ಸ್ಪೂನ್, ಒಂದು ಹಾಫ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಆಕ್ಚುಲಿ ಚೆನ್ನಾಗಿರ್ಬೇಕು ಸ್ವೀಟ್ ಅಂತ ಅಂದ್ರೆ ನೀವು 1 ಫುಲ್ ಸ್ಪೂನ್ ಹಾಕೋಬೇಕಾಗತ್ತೆ. ಬಟ್ ನಾನು ಸ್ವಲ್ಪ ಶುಗರ್ ಕಡಿಮೆ ಮಾಡ್ತಾ ಇದ್ದೀನಿ, ಹಾಗಾಗಿ ಕಡಿಮೆ ಕಡಿಮೆ ಹಾಕೊಳ್ತಾ ಇದ್ದೀನಿ. ಸೊ ಹಾಲು ನಾನು ಈ ಸ್ಪೆಷಲ್ ನಂದಿನಿ ಹಾಲನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಥಿಕ್ ಆಗಿದೆ. ಸೊ ಏನಂತಾರೆ, ನನಗೆ ಹಾಲಿಗೆ ನೀರ್ ಹಾಕೋದು ಇಷ್ಟ ಆಗಲ್ಲ, ಪರ್ಟಿಕ್ಯುಲರ್ಲಿ ಕೋಲ್ಡ್ ಕಾಫಿಗೆ. ಹಾಗಾಗಿ ನಾನು ಥಿಕ್ ಆಗಿರೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಆರೆಂಜ್ ಕಲರ್ ಯೂಸ್ ಮಾಡಿದೀನಿ ನಂದಿನಿ, ಬಟ್ ನನ್ಗೆ ಇಷ್ಟ ಆಗಿಲ್ಲ, ಫುಲ್ ತೆಳುಗ್ ಬರ್ತಾ ಇತ್ತು ಹಾಗಾಗಿ. ಸೊ ಯಾ, ದಿಸ್ ಮಚ್ ಇಸ್ ಎನಫ್ ಅನ್ಸುತ್ತೆ ನಾವ್ ಇವಾಗ ಹಾಕೊಂಡಿರೋ ಕಾಫಿ ಪೌಡರ್ಗೆ. ಸೊ ಇಷ್ಟೇ ಗೈಸ್, ನಾನ್ ಮಾಡೋದು ಇಷ್ಟೇ, ವೆರಿ ಈಸಿ ಅಂಡ್ ವೆರಿ ಸಿಂಪಲ್. ಇದನ್ನ ಹಾಕಿ ಹಿಂಗ್ ಬ್ಲೆಂಡ್ ಮಾಡಿ. ನಿಮಗೆ ಏನಾದ್ರು ಸ್ಟ್ರಾಂಗ್ ಬೇಕು ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಕಾಫಿ ಪೌಡರ್ನ ಆಡ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂದ್ರೆ ಜಸ್ಟ್ ಶೇಕ್ ಇಟ್. ಇದರಲ್ಲಿ ಏನು ಬರಲ್ಲ ಆಕ್ಚುಲಿ, ಆಚೆ ಬರಲ್ಲ, ಹಾಗಾಗಿ ನಾನು ಇದ್ರಲ್ಲೇ ಶೇಕ್ ಮಾಡ್ತೀನಿ. ಅದ್ರ ಫ್ರಾತರ್ ಇದೆ ಬೈ ದ ವೇ, ಬಟ್ ನಾನು ಅದನ್ನ ಯಾವತ್ತೂ ಯೂಸ್ ಮಾಡಿಲ್ಲ. ನನಗೆ ನಾ ಫ್ರಾತ್ ಬೇಕಾಗಿಲ್ಲ ಕಾಫಿಯಲ್ಲಿ. ಅಂಡ್ ಜಸ್ಟ್ ಲೈಕ್ ದ್ಯಾಟ್, ಮೈ ಕೋಲ್ಡ್ ಕಾಫಿ ಈಸ್ ರೆಡಿ. 1 minute. ಅಂಡ್ ಜಸ್ಟ್ ಲೈಕ್ ದ್ಯಾಟ್ ಮೈ ಕೋಲ್ಡ್ ಕಾಫಿ ಇಸ್ ರೆಡಿ ಗೈಸ್. ಫ್ರಾತ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಷ್ಟೇ. So good, so yummy, and just ignore the mess. I'm gonna clean it right after I'm done with my cold coffee. Cheers!